ಕಲ್ಪತರು ನಾಡಿನ ಮಹಾಜನತೆಗೆ ನಮಸ್ಕಾರ. ಸೊಗಡು ಜಾನಪದ ಹೆಜ್ಜೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾದ್ದು ಮತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಕೃತಕವಾದ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ, ದವಸ ಧಾನ್ಯ, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿಂದು ನಮ್ಮ ಆರೋಗ್ಯ ತೀವ್ರತರದಲ್ಲಿ ಹಾನಿ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಮನುಷ್ಯನ ಆರೋಗ್ಯ ಪರೀಕ್ಷೆಗೆ ಉಟ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಿಸರ್ಗ, ಪ್ರಕೃತಿ ಇವತ್ತಿಗೂ ಕೂಡ ನಮಗೆ ಆಗಿರ್ತಕ್ಕಂಥ ವಿಷರಹಿತವಾಗಿರ್ತಕ್ಕಂಥ ಆಹಾರವನ್ನು ಉಳಿಸ್ಕೊಂಡಿದೆ. ಅಂಥ ವಿಷರಹಿತವಾಗಿರ್ತಕ್ಕಂಥ ಆಹಾರ ನಮ್ಮ ಸುತ್ತಮುತ್ತಲ ಹೊಲಗಳಲ್ಲಿ, ಗದ್ದೆಗಳಲ್ಲಿ, ಕೆರೆಗಳಲ್ಲಿ, ಕಾಡುಗಳಲ್ಲಿ ಸೊಪ್ಪಿನ ರೂಪದಲ್ಲಿ, ತರಕಾರಿಯ ರೂಪದಲ್ಲಿ ಇದೆ. ನೀವು ಕಾಡಿಗೆ ಹೋದರೆ ಕಾಡು ತರಕಾರಿಯನ್ನು ತರಬಹುದು, ಕೆರೆಗಳಿಗೆ ಹೋದರೆ ಕೆರೆಯ ತರಕಾರಿಯನ್ನು ತರಬಹುದು, ಸುತ್ತಮುತ್ತಲ ಹಳ್ಳಿಗಳಿಗೆ ಹೋದರೆ ನೀವು ಹಳ್ಳಿ ಸುತ್ತಮುತ್ತಲ ಹೊಲಗಳಿಗೆ ಹೋದರೆ ನೀವು ಹೊಲ ತರಕಾರಿಗಳನ್ನು ತರಬಹುದು. ನೀವು ಎಲ್ಲಿಗೋದ್ರೂ ಕೂಡ ನಿಸರ್ಗದೊಳಗೆ ಎಲ್ಲಿ ನೀವು ಕೈ ಇಡ್ತಿರೋ, ನಿಸರ್ಗದೊಳಗೆ ನೀವು ಎಲ್ಲಿ ತಿರುಗಾಡ್ತಿರೋ ಅಲ್ಲಿ ನಿಮಗೆ ಪ್ರಧಾನವಾಗಿರ್ತಕ್ಕಂಥ ಸೊಪ್ಪುಗಳು ಸಿಗ್ತವೆ, ಕಾಯಿಗಳು ಸಿಗ್ತವೆ. ಇಂಥವೆಲ್ಲವನ್ನೂ ಕೂಡ ಬಳಸುವ ಮತ್ತು ಉಪಯೋಗಿಸುವ ಮತ್ತು ಅವುಗಳನ್ನು ನಾವು ದೈನಂದಿನ ಆಹಾರವಾಗಿ ಬಳಸುವ ಈ ಅನೇಕ ವಿಚಾರಗಳನ್ನು ಕುರಿತು ನಾವು ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲಿ ಯಾರು ವಿದ್ವಾಂಸರು ಜ್ಞಾನವನ್ನು ಹಂಚಿಕೊಳ್ಳುವ ಕಾರ್ಯಕ್ರಮವಾಗಿದೆ. ಯಾರು ದಿನನಿತ್ಯ ಸೊಪ್ಪನ್ನು, ಕಾಡು ತರಕಾರಿಗಳನ್ನು, ಕೆರೆ ತರಕಾರಿಗಳನ್ನು, ಹೊಲ ತರಕಾರಿಗಳನ್ನು ಬಳಸ್ತಾರೋ ಅಂಥವರು ನೂರಾರು ಜನ ಇಲ್ಲಿ ತಜ್ಞರು ಬರ್ತಾರೆ. ಒಂದು ವಿಶೇಷವಾದಂಥ ಸೊಪ್ಪು ತರರು ಎಲ್ಲರೂ ಕೂಡ ತಜ್ಞರೇ. ಅಂತ ನೂರಾರು ಜನ ಮಹಿಳೆಯರು ಬರ್ತಾರೆ. ಅವುಗಳ ಬಳಕೆಯ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ ಅಥವಾ ನಿಮಗೆ ಪರಿಚಯಿಸ್ತಾರೆ. ಎಲ್ಲರೂ ಕೂಡ ಬರಬೇಕು. ಬರೋದ್ರ ಜೊತೆಗೆ ನಿಮಗೆ ಗೊತ್ತಿರ್ತಕ್ಕಂಥ ಸೊಪ್ಪುಗಳನ್ನು ತರಬೇಕು, ಇಲ್ಲಿ ಪ್ರದರ್ಶನ ಮಾಡಬೇಕು. ಗೊತ್ತಿರುವಷ್ಟು ಜ್ಞಾನವನ್ನು, ಮಾಹಿತಿಗಳನ್ನು ಇತರರ ಜೊತೆಗೆ ಹಂಚ್ಕೋಬೇಕು. ಮತ್ತೆ ನಮಗೇನು ಸೊಪ್ಪಿನ ಬಗ್ಗೆ ಮಾಹಿತಿ ಇಲ್ಲ, ಅದರ ಅರಿವಿಲ್ಲ ಅಂತಂದರೆ ಅರಿವು ಮತ್ತು ಮಾಹಿತಿಯನ್ನು ಕೊಡೋರು ಅನೇಕ ಜನ ಬರ್ತಾರೆ. ಅವರ ಜ್ಞಾನವನ್ನು, ಅವರ ಪರಿಚಯವನ್ನು, ಅವರು ಹೇಳುವ ಬಳಕೆಯನ್ನು ನೀವು ಬಳಸ್ಬೋದಾಗಿದೆ. ಹಾಗಾಗಿ ಸೊಗಡು ಜಾನಪದ ಹೆಜ್ಜೆ ಹಮ್ಮಿಕೊಂಡಿರ್ತಕ್ಕಂಥ ನವೆಂಬರ್ 2ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಈ ಸೊಪ್ಪಿನ ಮಹಾಮೇಳದಲ್ಲಿ ತಾವೆಲ್ಲರೂ ಭಾಗವಹಿಸುವ ಮೂಲಕ, ತಮಗೆ ಪರಿಚಯ ಇರುವ ಸೊಪ್ಪುಗಳನ್ನು ತರುವ ಮೂಲಕ ಎಲ್ಲರೂ ಕೂಡ ಸೇರೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ.